ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಸಾಕಷ್ಟು ಜಟಾಪಟಿ ನಡೀತಾ ಇದೆ. ನವೆಂಬರ್ 2ನೇ ತಾರೀಕು ಪಥಸಂಚಲನ ನಡೆಯುತ್ತಾ ಚಿತ್ತಾಪುರದಲ್ಲಿ ಅನ್ನುವ ವಿಚಾರದ ಜೊತೆಗೇನೆ ಅನೇಕ ಈಗ ಸಂಕಷ್ಟಗಳು ಆರ್ಎಸ್ಎಸ್ಗೆ ಈಗ ಎದುರಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ಸಂಘರ್ಷ ಮುಂದುವರಿತಾ ಇದೆ. ಈಗ ಆರ್ಎಸ್ಎಸ್ಗೆ ಮತ್ತೊಂದು ಶಾಕ್ ಕೊಡಲಿಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಹಲವೆಡೆ ಅಕ್ರಮವಾಗಿ ಸರ್ಕಾರಿ ಭೂಮಿ ಪಡೆದಿರುವಂತಹ ಆರ್ಎಸ್ಎಸ್ ಜಾಗದ ಲ್ಯಾಂಡ್ ಆಡಿಟ್ ಮಾಡಲಿಕ್ಕೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಅರ್ಹರಾಗಿರುವ ಸಂಸ್ಥೆಗೆ ಕೊಟ್ಟಿದ್ರೆ ಓಕೆ, ಇಲ್ಲವಾದರೆ ಪರಿಶೀಲನೆ. ಆರ್ಎಸ್ಎಸ್ ಆಸ್ತಿ ಪರಿಶೀಲನೆಗೆ ಈಗ ಕಂದಾಯ ಇಲಾಖೆ ಈಗ ಮುಂದಾಗಿದೆ. ಜಾಗ ಪರಿಶೀಲನೆಗೆ ಈಗ ಸೂಚನೆ ಕೊಟ್ಟಿದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನವೆಂಬರ್ 2ನೇ ತಾರೀಕು ಕಲಬುರಗಿಯ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಒಂದು ಕಡೆ ಆರ್ಎಸ್ಎಸ್ ಕಾರ್ಯಕರ್ತರೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಈ ಗ್ಯಾಪಲ್ಲಿ ಒಂದೊಂದೇ ಟೆನ್ಷನ್ಗಳು ಆರ್ಎಸ್ಎಸ್ಗೆ ಈಗ ಸುತ್ತಕೊಳ್ತಾ ಇದ್ದಾವೆ. ಒಂದು ಕಡೆ ಈಗ ಸರ್ಕಾರಿ ಹುದ್ದೆಯಲ್ಲಿರೋರು ಆರ್ಎಸ್ಎಸ್ ಸಂಘದಲ್ಲಿ ಇರಬಾರ್ದು ಅನ್ನುವಂತಹ ಒಂದು ತಾಕೀತನ್ನು ಮಾಡಿದರು. ಅದಾದ ನಂತರ ಈಗ ಲ್ಯಾಂಡ್ ಆಡಿಟ್ ಮಾಡಬೇಕು ಅನ್ನುವಂತಹ ಒಂದು ಸುಳಿವನ್ನು ಸರ್ಕಾರ ಕೊಡ್ತು. ಹಾಗಾಗಿ ಈಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಈಗ ಜಾಗ ಪರಿಶೀಲನೆಗೆ ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆರಂಭದಲ್ಲೂ ಹೇಳಿದ್ದೇನೆ, ಜೆನ್ಯುವಿನ್ ಆಗಿರುವಂತಹ ಸಂಸ್ಥೆಗಳಿಗೆ ಭೂಮಿಯನ್ನ ಕೊಟ್ಟಿದ್ರೆ ಅದು ಅವ್ರವ್ರದ್ದು ಹಕ್ಕಿದೆ ಪಡ್ಕೊಳ್ಳಿಕ್ಕೆ. ಆದರೆ ಅವುಗಳ ಹೆಸರಿನಲ್ಲಿ ಅನಗತ್ಯವಾಗಿ ಜಮೀನುಗಳನ್ನು ಪಡ್ಕೊಂಡಿದ್ರೆ ಮತ್ತು ಯಾವುದ್ಯಾವುದೋ ಅರ್ಹ ಇಲ್ಲದೆ ಸಂಸ್ಥೆಗಳಿಗೆ ಜಮೀನನ್ನು ಕೊಟ್ಟಿದ್ರೆ ಅಂಥದನ್ನ ನಾವು ರೀಕನ್ಸಿಡರ್ ಮಾಡ್ತೇವೆ ಅಂತ ನಾನು ಆರಂಭದಲ್ಲೂ ಹೇಳಿದ್ದೇನೆ. ಇವತ್ತಿಗೂ ನಂದು ಸ್ಟ್ಯಾಂಡ್ ಅಷ್ಟೇ ಇದೆ. ನೋ ಚೇಂಜ್ ಇನ್ ಮೈ ಸ್ಟ್ಯಾಂಡ್. ಆರಂಭದಲ್ಲೂ ಹೇಳಿದ್ದೇನೆ, ಜೆನ್ಯುವಿನ್ ಆಗಿರುವಂತಹ ಸಂಸ್ಥೆಗಳಿಗೆ ಭೂಮಿಯನ್ನ ಕೊಟ್ಟಿದ್ರೆ ಅದು ಅವ್ರವ್ರದ್ದು ಹಕ್ಕಿದೆ ಪಡ್ಕೊಳ್ಳಿಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶಶಿ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ಶಶಿ, ಬಹಳ ಮುಖ್ಯವಾಗಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಪಥಸಂಚಲನಕ್ಕೆ ಒಂದು ಕಡೆ ಆರ್ಎಸ್ಎಸ್ ತಯಾರಿ ಮಾಡ್ಕೊಳ್ತಾ ಇದೆ ಚಿತ್ತಾಪುರದಲ್ಲಿ. ಆ ಗ್ಯಾಪಲ್ಲಿ ಸಾಕಷ್ಟು ಸಂಕಷ್ಟಗಳೀಗ ಆರ್ಎಸ್ಎಸ್ಗೆ ಈಗ ಎದುರಾಗ್ತಾ ಇದ್ದಾವೆ. ಈಗ ಲ್ಯಾಂಡ್ ಆಡಿಟ್ಗೆ ಈಗ ಕಂದಾಯ ಇಲಾಖೆ ಮುಂದಾಗ್ತಾ ಇದೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಶಶಿ? ಸಚಿನ್, BS ಯಡಿಯೂರಪ್ಪನವರು ಮತ್ತು ಅದೇ ರೀತಿಯಲ್ಲಿ ಕೂಡ ಅನಂತಕುಮಾರ್ ಅವರು ಇವರು ಅಧಿಕಾರದಲ್ಲಿದ್ದಾಗ RSSನ ಸಿದ್ಧಾಂತಗಳನ್ನು ನಮ್ಮ ರಾಜ್ಯದಲ್ಲಿ BJಪಿಯವರು ಒಪ್ತಿರಲಿಲ್ಲ. BJಪಿಯೇ ಬೇರೆ, RSSೇ ಬೇರೆ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಲೂ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಇತ್ತೀಚಿನ ದಿನಗಳಲ್ಲಿ RSSನ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಿದೆ ಅಂದರೆ BJಪಿಯ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಿದೆ. ಅದ್ರ ಜೊತೆ ರಾಷ್ಟ್ರೋತ್ಥಾನ ಆಗಿರ್ಬೋದು ಮತ್ತು ಚಾಣಕ್ಯ ಆಗಿರ್ಬೋದು, ಈ ಸಂಘಟನೆಗಳೆಲ್ಲವೂ ಕೂಡ ಸೇರಿಕೊಂಡು ಚುನಾವಣೆಗೆ ಪೂರಕವಾಗಿ BJಪಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡ್ತಿದೆ. ಕೆಲವೊಂದಷ್ಟು ಕಡೆ ಸಂಘಟನೆಯನ್ನು ಮಾಡೋದು, ಸಭೆ ಸಮಾರಂಭಗಳನ್ನು ಮಾಡೋದು, ಯುವಕರಿಗೆ ಹಿಂದುತ್ವವನ್ನು ತುಂಬುವುದು, ಒಂದಷ್ಟು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡುವುದು, ಇದರಿಂದ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ರಾಜ್ಯದಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಸರ್ಕಾರಿ ಜಾಗಗಳು, ಸರ್ಕಾರಿ ಆಟದ ಮೈದಾನ, ಸರ್ಕಾರಿ ಶಾಲೆಗಳಲ್ಲಿ RSSನ ಒಂದು ಕಾರ್ಯಕ್ರಮ ಚಟುವಟಿಕೆಗಳನ್ನು ನಡೆಸುವ ಮುಖಾಂತರ ಯುವಕರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಹಿರಿಯ ಸಚಿವರು ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದೇ ಕಾರಣಕ್ಕಾಗಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಒಂದು ಪತ್ರವನ್ನು ಪಡೆದು RSSನ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕಬೇಕಂತೇಳಿ CM ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ರು. ಇದರ ಮಧ್ಯೆ ಸರ್ಕಾರ ವರ್ಸಸ್ RSS ನಡುವೆ ದೊಡ್ಡ ಮಟ್ಟದ ಸಂಘರ್ಷ ನಡೀತಿದೆ. ಇದರ ಮಧ್ಯೆ ಏನಂತಂದ್ರೆ BJಪಿ ಅಧಿಕಾರದಲ್ಲಿದ್ದಾಗ ಸುಮಾರು 116 ಎಕರೆಯನ್ನ ಏನು ಚಾಣಕ್ಯ ವಿವಿಗೆ ಕೇವಲ 50 ಕೋಟಿ ರೂಪಾಯಿ ಜಾಗವನ್ನು ಕೊಟ್ಟಿದ್ದಾರೆ. ಈಗ ಒಂದು ಜಾಗ ಸರ್ಕಾರಿ ಜಾಗ ಆಗಿದೆ. ಆದರೆ RSS ರಿಜಿಸ್ಟ್ರೇಷನ್ ಆಗಿರೋದಿರುವಂಥ ಸಂಸ್ಥೆ, ಅದು ಕೂಡ BJಪಿಯ ಅಂಗಸಂಸ್ಥೆ. ಇದಕ್ಕೆ ನಾವು ಸರ್ಕಾರದ ಜಾಗವನ್ನು ಯಾಕೆ ಕೊಡಬೇಕು? ಅದನ್ನು ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನು ಮಾಡಿ ಒಂದು ವೇಳೆ ರಿಜಿಸ್ಟ್ರೇಷನ್ ಆಗಿಲ್ಲದೆ ಏನಾದರೂ RSS ಆಗಿರ್ಬೋದು, ರಾಷ್ಟ್ರೋತ್ಥಾನ ಆಗಿರ್ಬೋದು, RSSನ ಸಂಸ್ಥೆಗಳು ಈ ರೀತಿಯಾಗಿ ಏನಾದರೂ ಚಾಣಕ್ಯ ವಿವಿ ಎಲ್ಲೆಲ್ಲಿ ಲ್ಯಾಂಡನ್ನು ಸರ್ಕಾರಿ ಭೂಮಿಗಳನ್ನು ಕೊಟ್ಟಿದ್ದರೋ ಅವು ಏನಾದರೂ ಕ್ರಮಬದ್ಧವಾಗಿ ಇಲ್ಲ ಅಂತಿದ್ರೆ ಅಂಥವನ್ನು ನಿರ್ದಾಕ್ಷಿಣ್ಯವಾಗಿ ರದ್ದುಪಡಿಸಿ ಸರ್ಕಾರ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ಬಿಟ್ಟು ಕಂದಾಯ ಸಚಿವರಂತ ಕೃಷ್ಣ ಬೈರೇಗೌಡರು ಕಂದಾಯ ಅಧಿಕಾರಿಗೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಚಾಣಕ್ಯ ಆಗಿರ್ಬೋದು, ರಾಷ್ಟ್ರೋತ್ಥಾನ ಆಗಿರ್ಬೋದು ಮತ್ತು RSS
RSS ನ ತರಬೇತಿ ಸಂಸ್ಥೆಗಳು ಮಾಗಡಿ ರಸ್ತೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಸಂಸ್ಥೆಯನ್ನು ಕೂಡ ನಿರ್ಮಾಣ ಮಾಡ್ತಿದ್ದಾರೆ. ಈ ಎಲ್ಲ ಕಡೆಯೂ ಕೂಡ ಅನಧಿಕೃತವಾಗಿ ಸರ್ಕಾರಿ ಜಾಗಗಳನ್ನು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ಒತ್ತುವರಿ ಮಾಡಿ ಅಂತ ಕೃಷ್ಣ ಬೈರೇಗೌಡರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೆಲ್ಲಿ ಸರ್ಕಾರಿ ಜಾಗವನ್ನು ಅನಧಿಕೃತವಾಗಿ RSS BJPಯ ಅಂಗ ಸಂಸ್ಥೆಗಳು ಎಲ್ಲೆಲ್ಲಿ ಪಡೆದಿದ್ದಾವೋ ಅವೆಲ್ಲವನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ಒತ್ತುವರಿ ತೆರವು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೆ ಬಿಜೆಪಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡುತ್ತೆ ಅಂತ ಕಾದು ನೋಡಬೇಕಿದೆ. ಸಚಿನ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.